ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಇವತ್ತು ಒಂದ್ ಕಡೆ ಹೋಗ್ತಾ ಇದ್ದೀವಿ. ಸುಮಾರು ದಿನ ಆಗಿತ್ತು ಎಲ್ಲೂ ಹೋಗದೆ. ಸ್ವಲ್ಪ ಬಿಸಿಲಿದೆ, ಹಾಗಾಗಿ ಸಂಡೇ, ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಹಾಗಾಗಿ ಗೋಕರ್ಣ ಹೋಗ್ತಾ ಇದ್ದೀವಿ. ಅಂದ್ರೆ ಸುಮಾರು ದಿನ ಆಗಿತ್ತು ಗೋಕರ್ಣ ಸೈಡ್ ಹೋಗದೆ. ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಲಂಚ್ಗೆ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೋಕರ್ಣದಲ್ಲೇ ಒಳ್ಳೆ ಯಾವ್ದಾದ್ರು ರೆಸ್ಟೋರೆಂಟ್ ನೋಡೋಣ ಅಂತ ಒಂದು ಕೆಫೆ ನೋಡಿದೆ. ಸೊ ಅಲ್ಲಿ ಹೊರಟಿದೀವಿ. ಗೋಕರ್ಣ ಅಂತೂ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಎಲ್ರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನೂ, ಅಂದ್ರೆ ಧಾರ್ಮಿಕ ಕ್ಷೇತ್ರನೂ ಆಗಿರೋದ್ರಿಂದ ಆ ಕಾರ್ಯ ಅಂದ್ರೆ ಕೆಲವೊಂದಿಷ್ಟು ದೇವ್ರ ಕೆಲಸ ಅಥವಾ ಕಾರ್ಯಗಳನ್ನ ಮಾಡ್ಲಿಕ್ಕೂ ಬರ್ತಾರೆ. ಹಾಗೇನೆ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಬೀಚಸ್, ಆಮೇಲೆ ರೆಸಾರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಏನೋ ಒಂಥರ ಹಾಲಿಡೇಗೆ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ದೂರದಿಂದ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ. ನಾವು ಇಷ್ಟ ಹತ್ರ ಇದ್ರು ಕೂಡ ಹೋಗೋದು ತುಂಬಾ ಕಡಿಮೆ. ವರ್ಷಕ್ಕೆ ಒಂದ್ ಅಥವಾ 2 ಸಲ ಹೋದ್ರೆ ಹೆಚ್ಚು, ಅಷ್ಟೇನೆ. ಇವತ್ತು ಟೆಂಪಲ್ಗೆ ಹೋಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಡ್ರೆಸ್ ಕೋಡ್ ಎಲ್ಲ ಇದೆ. ಹಾಗಾಗಿ ಲಾಸ್ಟ್ ಇಯರ್ ಹೋಗಿದ್ವಿ ಟೆಂಪಲ್ಗೆಲ್ಲ. ಹಾಗಾಗಿ ಇವತ್ತು ಹೀಗೆ ಒಂದ್ ಸ್ವಲ್ಪ ಬೀಚು, ಹಾಗೇನೆ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋದು ಅಷ್ಟೇ. ನೋಡಿ, ಆಲ್ಮೋಸ್ಟ್ ಜುಲೈ ಎಂಡ್ ಈಗ, ಆದ್ರೂನು ಹೇಗಿದೆ ಅಂತ ಬಿಸಿಲು. ಎವ್ರಿ ಟೈಮ್ ಜುಲೈದಲ್ಲೆಲ್ಲ ಎಲ್ಲೂ ಹೋಗೋಕೆ ಆಗ್ತಾ ಇರ್ಲಿಲ್ಲ. ನಮ್ ಕಡೆ ಅಷ್ಟೊಂದು ಮಳೆ ಬರ್ತಾ ಇತ್ತು. ಬಟ್ ಈ ಸಲ ಬಿಸಿಲು ಮಳೆ ಆ ತರ ಆಗ್ತಾ ಇದೆ. ಸಂಡೇ ಇವತ್ತು, ಹಾಗಾಗಿ ಸ್ವಲ್ಪ ಮಳೆ ಇಲ್ದಾಗಿದ್ದಕ್ಕೆ ಒಳ್ಳೇದಾಯ್ತು. ಗೋಕರ್ಣಗೆ ನಮ್ಮ ಮನೆಯಿಂದ ಒಂದು 3/4 ತಾಸು, ಮ್ಯಾಕ್ಸಿಮಮ್ 1 ಅವರ್ ಅಷ್ಟೇನೆ. ಲಾಸ್ಟ್ ಟೈಮ್ ನಾವು ಇದೇ ಟೈಮ್ ಅಲ್ಲಿ ನಿರ್ಜಾನ್ ಕೋಟೆ ಅದು ಆಗಿತ್ತು ಆಕ್ಚುಲಿ ಬ್ಲಾಗು. ವ್ಯೂ ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಯೂಶುವಲಿ ನಮ್ ಕಡೆ ಮಳೆಗಾಲದಲ್ಲಿ ಎಲ್ಲರೂ ಬರೋಕ್ ಇಷ್ಟಪಡೋದು ಇದೇ ಕಾರಣಕ್ಕೆ. ಲೈಟ್ ಆಗಿ ಮಳೆ ಇದ್ದಿದ್ರೆ ಇನ್ನೂ ಸಖತ್ತಾಗಿ ಕಾಣ್ತಿತ್ತು. ಸ್ವಲ್ಪ ಮೋಡ ಇದೆ, ಬಿಸಿಲಿದೆ, ಆದ್ರೂನು ವ್ಯೂ ಎಲ್ಲ ಗ್ರೀನ್ ಆಗಿ ಸಖತ್ ಕಾಣ್ತಾ ಇದೆ. ಗೋಕರ್ಣ ರೋಡಲ್ಲಿ ಹೋಗ್ತಾ ಇದೀವಿ ಈಗ. ನಾನು ಅಂದ್ರೆ ಗೂಗಲ್ ಅಲ್ಲಿ ಒಂದೆರಡು ರೆಸ್ಟೋರೆಂಟ್ ಅಂದ್ರೆ ಕೆಫೆ ನೋಡಿದ್ದೆ. ಸೊ ಅಲ್ಲೇ ಯಾವ್ದಾದ್ರು ಒಂದಕ್ಕೆ ಹೋಗೋಣ ಅಂತ. ಆಕ್ಚುಲಿ ಫುಡ್ ಎಲ್ಲ ನಾವು ಇಲ್ಲಿ ಅಷ್ಟೊಂದೇನು ಅಂದ್ರೆ ನೋಡಿಲ್ಲ. ಅಂದ್ರೆ ಮನೆ ಹತ್ರ ಇರೋದ್ರಿಂದ ಯೂಶುವಲಿ ನಾವು ಆಫ್ಟರ್ನೂನ್ ಅಂದ್ರೆ ಊಟ ಮಾಡಿ ಒಂದು 4 ಗಂಟೆ ಟೈಮಿಗೆ ಬರ್ತಿದ್ವಿ, ಇಲ್ಲ ಅಂದ್ರೆ ಟೆಂಪಲ್ಗೆ ಬರ್ತಿದ್ವಿ. ಸೊ ಹೇಗಿದೆ ಫುಡ್? ಆಬ್ವಿಯಸ್ಲಿ ಇಲ್ಲಿ ಸೀ ಫುಡ್ ಇದೆಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ಬಟ್ ನಮ್ಗೆ ವೆಜ್ ಅಲ್ವಾ, ಹಾಗಾಗಿ ವೆಜಿಟೇರಿಯನ್ ಅಂದ್ರೆ ಇದು ಹೇಗಿದೆ ಅಂತ ಗೊತ್ತಿಲ್ಲ. ನೋಡೋಣ, ಇನ್ನು ಸುಮಾರು ಹೊತ್ತಿದೆ. ಇನ್ನೊಂದೆಷ್ಟು, ಒಂದು 15-20 ಮಿನಿಟ್ಸ್ ಇದ್ದ. 20 ಮಿನಿಟ್ಸ್ ಇದೆ. ವೆಂಕಿ ಕೂಡ ಯಾವಾಗೂ ನಾನು ಬ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ತಗೊಂಡ್ ಹೋದ್ರೆ ಅವರು ಓಡೋಗ್ತಿದ್ರು ಹಾಗೆ. ಬಟ್ ಇವತ್ತು ಸಿಕ್ಕಾಕೊಂಡಿದ್ದಾರೆ ನನ್ ಜೊತೆ, ಹಾಗಾಗಿ ಅವರನ್ನು ಸ್ವಲ್ಪ ಮಾತಾಡ್ಸೋಣ ಇವತ್ತು. ನೋಡೋಣ ನನ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ. ಹೀಗೆ ರ್ಯಾಂಡಮ್ ಆಗಿ, ಇದು ಏನು ಪ್ಲಾನ್ಡ್ ಅಲ್ಲ. ಹೀಗೆ ಹೋಗ್ಬೇಕಿದ್ರೆ ಸಿಕ್ಕಿದ್ರಲ್ಲ, ಹೀಗೆ ಜೊತೆಗಿದ್ದಾರೆ, ಹಾಗಾಗಿ ಅವ್ರನ್ನ ಸ್ವಲ್ಪ ಇನ್ವಾಲ್ವ್ ಮಾಡ್ಸೋಣ ಅಂತ ಅನ್ಕೊಂಡೆ. ರ್ಯಾಂಡಮ್ ಆಗಿ ಒಂದಿಷ್ಟು ಹೀಗೆ ಕ್ವಶನ್ ಕೇಳ್ತೀನಿ. ನನ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನೋಡೋಣ. ಸೊ ನಾವ್ ಇದೆಲ್ಲ ಯಾವತ್ತೂ ಅಂದ್ರೆ ಮಾಡಿರ್ಲಿಲ್ಲ. ಅಂದ್ರೆ ಯೂಶ್ವಲಿ ಏನಾದ್ರೂ ಆ ತರ ಸಿಚುವೇಶನ್ ಬಂದಿಲ್ಲ. ಹಾಗಾಗಿ ನೋಡೋಣ. ನಾ ಈಗ ರ್ಯಾಂಡಮ್ ಆಗಿ ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳುತ್ತೆ ನನ್ ಬಗ್ಗೆ. ನಿಮ್ಗೆ ಅಂದ್ರೆ ಲೈಕ್ ಫೇವ್ರೆಟ್ ಕಲರು, ಫುಡ್ಡು, ಈ ತರ ಇದೆಲ್ಲವ. ನೀವ್ ಅದಕ್ಕೆ ಹೇಳವು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೋಡೋಣ. ಸೊ ಜೆನ್ಯೂನ್ ಆಗಿ ಹೇಳ್ತೀನಿ ನಾನು.
ಆ ಅಲ್ಲ ಲೇಡೀಸ್ ಬಗ್ಗೆ ನಂಗಲ್ಲ ಬ್ರಹ್ಮನ ಹತ್ರನೇ ಪೂರ್ತಿ ತಿಳ್ಕೊಳಕ್ಕೆ. ಲೇಡೀಸ್ ಬಗ್ಗೆ ಬೇಡ, ಹೆಂಡತಿ ಬಗ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಗೊತ್ತಿರತ್ತಲ್ವಾ. ಯೂಶ್ವಲಿ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಯಾವ್ದು ಅಂತಲ್ಲ. ನನ್ ಫೇವ್ರೇಟ್ ಕಲರ್ ಯಾವ್ದು? ನಾನಿವತ್ ಪಿಂಕ್ ಹಾಕಿದೀನಿ ಅಂತ ಪಿಂಕ್ ಅಂದ್ಬಿಟ್ರು ನೋಡಿ. ಪಿಂಕ್ ಹೌದು, ನಂದು ಫೇವ್ರೆಟ್ ಕಲರ್ ಆಕ್ಚುಲಿ ಬ್ಲ್ಯಾಕ್ ಅಂಡ್ ಪಿಂಕ್. ಓಕೆ. ಫೇವ್ರೇಟ್ ಫುಡ್ ಅಂದ್ರೆ ಫಾಸ್ಟ್ ಫುಡ್ ಯಾವುದು? ಗೋಬಿ ಮಂಚೂರಿ. ಗೋಬಿ? ನೋ. ಬೇಬಿ ಕಾರ್ನ್ ಮಂಚೂರಿ. ಎಸ್, ಆಬ್ವಿಯಸ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ನಾನು ಎವ್ರಿ ಟೈಮ್ ಊಟಕ್ಕೆ ಹೋದಾಗ, ಸೊ ಸ್ಟಾರ್ಟರ್ಸ್ ಅಲ್ಲಿ ನಾನು ತಗೊಳ್ಳೋದೆ ಬೇಬಿ ಕಾರ್ನ್ ಮಂಚೂರಿ. ಫೇವ್ರೆಟ್ ಸ್ವೀಟ್ಸು? ಸ್ವೀಟ್ಸ್ ತಿಂದಿದ್ದೆ ಜಾಸ್ತಿ ನೋಡಿಲ್ಲ. ಸ್ವಲ್ಪ ದೊಡ್ಡದಾಗಿ. ಗುಲಾಬ್ ಜಾಮೂನ್. ಜಾಮೂನ್ ಆಕ್ಚುಲಿ ನನ್ಗೆ ಫೇವ್ರೇಟ್ ಅಂತ ಇಲ್ಲ, ಜಿಲೇಬಿ ಇಷ್ಟ. ಐಸ್ ಕ್ರೀಮ್. ಅದು ಸ್ವೀಟ್ಸ್ ಅಲ್ಲಿ ಬರುತ್ತಾ? ಐಸ್ ಕ್ರೀಮ್. ಡೆಸರ್ಟ್. ಅಂದ್ರೆ ಸ್ವೀಟ್ಸ್ ಜಿಲೇಬಿ. ಜಿಲೇಬಿ. ಜಾಮೂನ್ಗಿಂತಲೂ ನನ್ಗೆ ಜಿಲೇಬಿ ಇಷ್ಟ. ಪಾಯಸದಲ್ಲೂ ಕೆಲವೊಂದು ಇದೆ, ಸೊ ಯಾವ್ದು ಅಷ್ಟು ಫೇವ್ರೇಟ್ ಅಂತ ಇಲ್ಲ. ನಾನು ಯಾವತ್ತೂ ನೋಡಿಲ್ಲ ನೀವು ಸ್ವೀಟ್ ಜಾಸ್ತಿ. ಅದೇ. ಎಸ್. ಓಕೆ. ಆಮೇಲೆ ನಂದು ಫೇವ್ರೇಟ್ ಡ್ರೆಸ್ ಅಂದ್ರೆ ನಾನು ಯೂಶುವಲಿ ಯಾವ್ದನ್ನ ಇಷ್ಟಪಡ್ತೀನಿ ವೇರ್ ಮಾಡ್ಲಿಕ್ಕೆ? ಚೂಡಿ ಅಥವಾ ಕುರ್ತಿ? ಕಂಫರ್ಟೇಬಲ್. ನನಗೆ ಯಾವ್ದು ಸೂಟ್ ಆಗ್ತದೆ ಅಂದ್ರೆ ಸಾರಿ. ನಾನು ಸಾರಿ ಹಾಕೋದೇ ಕಡಿಮೆ. ಓಕೆ. ನನ್ನ ಫೇವ್ರೇಟ್ ಪ್ಲೇಸ್ ಬೇಡ, ಡ್ರೀಮ್ ಡೆಸ್ಟಿನೇಷನ್. ಪ್ಯಾರಿಸ್ ಅಲ್ಲ. ನಾನ್ ನಿಮ್ಮ ಹತ್ರ ಯಾವಾಗೂ ಹೇಳ್ತಾ ಇರ್ತೆ ಸುಮಾರಾಗಿ, ಹೋದ್ರೆ ಆ ಕಂಟ್ರಿಗೆ ಹೋಗಬಹುದು. ನ್ಯೂಜಿಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಗೊತ್ತಿಲ್ಲ. ಡ್ರೀಮ್ ಡೆಸ್ಟಿನೇಷನ್ ಅಷ್ಟೇ. ನೋಡೋಣ, ಡ್ರೀಮ್ ಡೆಸ್ಟಿನೇಷನ್ ಡ್ರೀಮ್ ಕಮ್ ಟ್ರೂನು ಆಗ್ಬಹುದು. ನಂಗೆ ನಿಮ್ ಮೇಲೆ ಸಿಟ್ಟು ಬೊಪ್ಲೆ ಮೇನ್ ಒಂದ್ ಯಾವ್ದಾದ್ರು ಒಂದು ರೀಸನ್ ಜಾಸ್ತಿ, ಯಾವಾಗೂ ಕಾಮನ್ ಆಗಿ ನಿಮ್ ಮೇಲೆ ಸಿಟ್ಟು ಮಾಡುದ್ಲೆ ಒಂದು ರೀಸನ್ ವಿಷಯದ ಬೇಡ ಸಿಟ್ಟು ಬರುತ್ತೆ. ಇಲ್ಲ ವಿಷಯ ಇಲ್ದೆ ಎಲ್ಲ ಸಿಟ್ಟು ಬರಲ್ಲ ನಂಗೆ. ಕಾಮನ್ ಇಲ್ಲ. ಸುಮಾರಾಗಿ ನಾನು ಸಿಟ್ಟು ಅಂದ್ರೆ ಮಾಡುದು ಯಾವ ವಿಷಯಕ್ಕೆ? ಲೇಟ್ ಊಟ. ಅದು ಒಂದು ರೀಸನ್ ಹೌದು. ಆಮೇಲೆ ಸಂಡೇ ಯೂಶುವಲಿ ನಿಮ್ಮ ಮೇಲೆ ಯಾಕೆ ಸಿಟ್ಟು ನಮ್ಗೆ ಪರ್ಟಿಕ್ಯುಲರ್ ಆಗಿ? ಸಂಡೇಸ್ ಎಲ್ಲೂ ಹೊರಗಡೆ ಹೋಗಲ್ಲ. ಹೊರಗಡೆ ನಂಗೆ ಎವ್ರಿ ಡೇ ಸಂಡೇ ಏನು ಹೊರಗಡೆ ಹೋಗೋಣ ಅನಿಸ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ, ಸಂಡೇ ಅಟ್ಲೀಸ್ಟ್ ಮನೇಲಿದ್ರೆ ಸಾಕು ಅಲ್ವಾ. ಸೊ ಇವರು ಕ್ರಿಕೆಟ್, ವಾಲಿಬಾಲ್ ಅಥವಾ ಏನಾದ್ರೂ ಒಂದು ಇದ್ದೇ ಇರತ್ತೆ ಇವ್ರದ್ದು ಸಂಡೇ ಲಿಸ್ಟ್ ಅಲ್ಲಿ. ಅಲ್ಲ, ಡೈಲಿ ಅವರು ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ 1 hour ಆಫೀಸಿಂದ ಬಂದ್ಮೇಲೆ. ಸೊ ಸಂಡೇನೂ ಅದೇ ಅನ್ಕೂಡ್ಲೆ ನಮ್ಗೆ ಸ್ವಲ್ಪ ಸಿಟ್ಟು ಬರುತ್ತೆ ಮನೇಲಿಲ್ಲ ಅಂತ. ಗೇಮ್ ಸಿಗಲ್ಲ ಸಂಡೇ ಸ್ಯಾಟರ್ಡೆ ಅಂತಿರಲ್ಲ. ಆದ್ರೂ ಅಟ್ಲೀಸ್ಟ್ ಸಂಡೇ ಮನೆಯಲ್ಲಿ ಆರಾಮಾಗಿ ಇರ್ಬೇಕು. ಓಕೆ, ನಾಟ್ ಬ್ಯಾಡ್. ಸುಮಾರು ಆನ್ಸರ್ ಕರೆಕ್ಟ್ ಹೇಳಿದ್ದಾರೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಫಾರ್
ಸೊ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ. 10 ಕಿಲೋಮೀಟರ್ ಅಷ್ಟೇ. ಯೂಶ್ವಲಿ ನಾವು ಊರಲ್ಲೆಲ್ಲ ಗೂಗಲ್ ಮ್ಯಾಪ್ ಯೂಸೇ ಮಾಡೋದಿಲ್ಲ. ಸೊ ಗೋಕರ್ಣ ಇಲ್ಲಿ ಬಂದ್ರಷ್ಟೇ ನಾವು ಸ್ವಲ್ಪ ಮ್ಯಾಪ್ ಹಾಕೋದು, ಯಾಕೆಂದ್ರೆ ತುಂಬಾ ಇಲ್ಲಿ ರೆಸ್ಟೋರೆಂಟ್ಸ್ ಅದು ಇದು ಎಲ್ಲ ಆಗಿರೋದ್ರಿಂದ ಎಲ್ಲಾಗತ್ತೆ ಅಂತ ಸ್ವಲ್ಪ ನೋಡ್ಬೇಕಾಗತ್ತೆ ಅಷ್ಟೇ. ಗೊತ್ತಿಲ್ಲ ಹೇಗಿದೆ ಅಂತ. ಆಕ್ಚುಲಿ ನಾನೇ ನೋಡಿ ಅಲ್ಲೇ ಹೋಗೋಣ ಅಂತ ಹೇಳಿದ್ದು. ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಗೋಕರ್ಣ ರೋಡೇ ಒಂಥರ ಒಳಗಡೆ ಬಂದ್ ಕೂಡ್ಲೆ ಎಲ್ಲ ಗ್ರೀನ್ ಆಗಿ ಸಖತ್ತಾಗಿದೆ. ಇದು ಕೂಡ್ಲೆ ಬೀಚ್ ರೋಡಾ? ಕೂಡ್ಲೆ ಬೀಚ್ ರೋಡ್, ಕೂಡ್ಲೆ ಅಲ್ಲ ಕುಡ್ಲೆ. ಕೂಡ್ಲೆ. ಸೊ ಈ ರೋಡಲ್ಲೇ ನಾನೊಂದು ಕೆಫೆನ ನೋಡಿದ್ದು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನೋಡೋಣ, ಮ್ಯಾಪ್ ಹಾಕಿ ನೋಡ್ಬೇಕಾಗತ್ತೆ. ಸುಮಾರು ಒಳಗಡೆ ಬರಬೇಕಾಗತ್ತೆ. ಸೊ ಕೆಫೆ ರೀಚ್ ಆದ್ವಿ. ಓಕೆ, ಪಾರ್ಕಿಂಗಿಗೆಲ್ಲ ಸುಮಾರು ಸ್ಪೇಸ್ ಇದೆ, ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ ಫುಡ್ ಎಲ್ಲ ಹೇಗಿರುತ್ತೆ ಅಂತ. ಆಂಬಿಯನ್ಸ್ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇಲ್ಲಿ ಫುಲ್ ಬೀಚ್ ವ್ಯೂ ಇದೆ. ಮೆನುನು ಅಷ್ಟೇ, ಅಂದ್ರೆ ಪಿಜ್ಜಾ, ಬರ್ಗರ್ ಅಂಡ್ ಮಾಕ್ಟೇಲ್ಸ್ ಎಲ್ಲ ಇದೆ. ಆಮೇಲೆ ನಾನ್ ವೆಜ್ ಅಲ್ಲೂ ಸುಮಾರಷ್ಟು ಆಪ್ಷನ್ಸ್ ಇದೆ. ಮಂತ್ರ ಕೆಫೆ ಅಂತ. ಸೊ ನೋಡ್ತೀನಿ. ನಾನು ಒಂದು ಕ್ರಾನ್ಬೆರಿ ಮಾಕ್ಟೇಲ್ ಆರ್ಡರ್ ಮಾಡಿದ್ದೆ. ಲಿಚಿ ಫ್ಲೇವರ್ ಇದೆ. ಸೊ ನಾನು ಪಿಜ್ಜಾ ತಿಂದೆ, ಸುಮಾರು ದಿನ ಆಗಿತ್ತು. ಸೊ ವೆಂಕಿಗೆ ಪಿಜ್ಜಾ ಅಷ್ಟು ಇಷ್ಟ ಆಗಲ್ಲ, ಬಟ್ ನೋಡೋಣ ಅಂತ ಒಂದು ತಗೊಂಡಿದೀವಿ. ಅವರು ಶೇರ್ ಮಾಡ್ತೀನಿ ಅಂದ್ರು. ನೋಡೋಣ ಫುಡ್ ಹೇಗಿದೆ ಅಂತ ಬಂದ್ಮೇಲೆ ಹೇಳ್ತೀನಿ. ಸೊ ಓವರ್ ಆಲ್ ವ್ಯೂ ಅಂತೂ ಚೆನ್ನಾಗಿದೆ. ಸೊ ಕೆಫೆ ಬೀಚ್ ಸೈಡ್ ಇರೋದ್ರಿಂದ ಒಂಥರ ಚೆನ್ನಾಗ್ ಅನ್ಸುತ್ತೆ. ಕುಡ್ಲೆ ಬೀಚ್ ಇದು. ನೋಡಿ ಎಷ್ಟು ಫುಲ್ ಇವತ್ತು ಬಿಸಿಲಿದೆ. ನಾನಿಲ್ಲಿ ಆಕ್ಚುಲಿ ವ್ಯೂ ಅನ್ನ ನೋಡ್ಕೊಂಡೆ ಇಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ದು. ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಅನಿಸ್ತು, ಆಮೇಲೆ ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಸೊ ಬಂದ್ವಿ. ಅಂದ್ರೆ ಇಲ್ಲಿ ಔಟ್ಸೈಡರ್ಸೇ ಜಾಸ್ತಿ ಬರೋದು ಯೂಶ್ವಲಿ. ಅಂದ್ರೆ ಲೋಕಲೈಟ್ಸ್ ಎಲ್ಲ ತುಂಬಾ ಕಮ್ಮಿ. ಅಂದ್ರೆ ಬಂದ್ರು ಜಸ್ಟ್ ಬೀಚಿಗೆ ಬರ್ತಾರೆ, ಟೆಂಪಲ್ ಬರ್ತಾರೆ, ಹಾಗೆ ಹೋಗ್ಬಿಡ್ತಾರೆ. ಸೊ ಔಟ್ಸೈಡರ್ಸ್ ಬರೋದ್ರಿಂದ ಸ್ವಲ್ಪ ಫುಡ್ ವೆರೈಟಿನೂ ಚೆನ್ನಾಗಿ ಇಡ್ಲೇಬೇಕಾಗತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಕೆಫೆ ಅಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ತುಂಬಾ ರೆಸಾರ್ಟ್ ಕೂಡ ಇದೆ. ಗೋಕರ್ಣ ಅಂದ್ರೆ ಈಗಂತೂ ತುಂಬಾ ಫೇಮಸ್ ಆಗಿರೋದ್ರಿಂದ ಔಟ್ಸೈಡರ್ಸ್ ತುಂಬಾ ಬರ್ತಾರೆ. ಇದು ಪೊಟ್ಯಾಟೊ ವೆಡ್ಜಸ್ ಅಂತೆ, ವೆಂಕಿ ಆರ್ಡರ್ ಮಾಡಿದ್ರು. ಆ್ಯಂಡ್ ಇದು ಪಿಜ್ಜಾ ಆಫ್ಟರ್ ಅ ಲಾಂಗ್ ಟೈಮ್. ಸುಮಾರು ದಿನ ಆಗಿತ್ತು ಪಿಜ್ಜಾ ತಿಂದು. ಸೊ ನೆಕ್ಸ್ಟು ವೆಂಕಿ ಫೇವ್ರೆಟ್ ಬರ್ಗರ್. ಅವರಿಗೆ ಮೆಕ್ಡಿ ಬರ್ಗರ್ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಇದು ಹೇಗಿದೆ ಅಂತ ಗೊತ್ತಿಲ್ಲ. ಕುಡ್ಲೆ ಬೀಚ್ ಪಕ್ಕನೇ ಇರೋದು.
ಮಂತ್ರ ಕೆಫೆ. ಸೊ ಇಲ್ಲೆಲ್ಲ ಕಾಟೇಜಸ್ ಇದೆ ಸ್ಟೇ ಮಾಡಲಿಕ್ಕೆ. ಚೆನ್ನಾಗಿದೆ ಜಾಗ, ಅಂದರೆ ಪಕ್ಕದಲ್ಲೇ ಬೀಚ್ ಇರೋದ್ರಿಂದ. ಸೊ ಬೀಚ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಸೊ ಅವರು ಬಂದು ಸ್ಟೇ ಮಾಡ್ಬೋದು ಇಲ್ಲಿ. ಇದು ಸಿಂಗಲ್ ಕಾಟೇಜಸ್. ಸೊ ಇದು ಕೂಡ್ಲೆ ಬೀಚು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಗೋಕರ್ಣ ಎಲ್ಲ, ಯಾಕೆಂದರೆ ತುಂಬ ಜನ ಟೂರಿಸ್ಟ್ ಎಲ್ಲ ಬಂದು ಸುಮಾರು ಜನ ನೀರಲ್ಲಿ ಮುಳುಗಿ ಈ ಥರ ಎಲ್ಲ ಆಗಿದೆ. ಹಾಗಾಗಿ ಈಗ ಬಿಡ್ತಾ ಇಲ್ಲ ತುಂಬ. ಈಗಂತೂ ಮಳೆಗಾಲ ಅಲ್ವಾ, ಹಾಗಾಗಿ ಸ್ಟ್ರಿಕ್ಟ್ ಆಗಿದೆ. ತುದಿಗೆಲ್ಲ ಹೋಗೋ ಹಾಗಿಲ್ಲ. ಸೊ ಇದು ನಮ್ಮ ಗೋಕರ್ಣದ ಬೀಚ್. ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ. ಹೊರಟ್ವಿ ಮನೆಗೆ. ಬಿಸಿಲಿತ್ತು ಮತ್ತು ಕೆಳಗಡೆ ಬೀಚಿಗೆಲ್ಲ ಹೋಗೋದು ಬೇಡ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೀಚಿಗೆ ಅಂತಲೇ ಬರೋಣ ಅಂತ ಹೊರಟ್ವಿ. ಹಾಗೆ ಗೋಕರ್ಣದಲ್ಲಿ ಲೋಕಲಲ್ಲಿ ಚೆನ್ನಾಗಿ ತರಕಾರಿ ಬೆಳೀತಾರೆ. ಫ್ರೆಶ್ ಬೆಂಡೆಕಾಯಿ, ಹಾಗೆಯೇ ಹೀರೆಕಾಯಿ, ಸೌತೆಕಾಯಿ ಇವೆಲ್ಲ ಗೋಕರ್ಣದಲ್ಲಿ ಸುತ್ತಮುತ್ತಲೂ ಬೆಳೀತಾರೆ. ಹಾಗಾಗಿ ವೆಜಿಟೇಬಲ್ಸ್ ಫ್ರೆಶ್ ಆಗಿ ಸಿಗತ್ತೆ ಅಂತ ಇಲ್ಲೇ ಸ್ವಲ್ಪ ಮನೆಗೆ ತೊಗೊಂಡು ಹೋಗೋಣ ಅಂತ ತೊಗೊಳ್ತಾ ಇದ್ದೀನಿ. ನಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇತ್ತು. ಆ್ಯಕ್ಚುಲಿ ಕಾರಲ್ಲಿ ಒಳಗಡೆ ಟ್ರಾವೆಲ್ ಮಾಡ್ತಿದ್ದಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಹಾಗೆಯೇ ಓವರಾಲ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.